ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಆಲ್ಮೋಸ್ಟ್ ನಾನು ಆಲ್ರೆಡಿ 3 ಗಂಟೆಯಿಂದನೇ ಎದ್ದುಬಿಟ್ಟು ಕೂತಿದ್ದೀನಿ. ಯಾಕೆಂದರೆ ನೋವನ್ನು ಕೆಲವೊಂದು ನೋವು ಇರುತ್ತಲ್ಲ, ಅದನ್ನು ತಡೆಯೋದಕ್ಕಾಗಲ್ಲ. ಅದರಲ್ಲೂ ಹೆಣ್ಮಕ್ಳಂತೂ ಹುಷಾರಿಲ್ಲ ಅಂದ್ರೂ ತಮ್ಮ ಕೆಲಸನೂ ಮಾಡಬೇಕು, ಮನೆ ಮಕ್ಕಳು ಎಲ್ಲನೂ ನೋಡ್ಕೋಬೇಕು. ಅವ್ರ ನೋವನ್ನ ಅವರೇ ತಿನ್ನಬೇಕು ಅಲ್ವಾ. ಸೊ ಹಾಗಾಗಿ ನನಗೆ ಏನು ನೋವು ಅಂದರೆ ಹಲ್ಲು ನೋವು, ತುಂಬಾ ಹಲ್ಲು ನೋವು. ಇತ್ತೀಚೆಗೆ ಮುಂಚೆ ಎಲ್ಲ ಅಷ್ಟು ಇರಲೇ ಇಲ್ಲ. ಇತ್ತೀಚೆಗಂತೂ ಅದೆಷ್ಟು 4 ಹಲ್ಲೇನೋ ರಿಪೇರಿ ಮಾಡಿಸ್ಬಿಟ್ಟಿದ್ದೀನಿ. ಆದ್ರೂ ಅಷ್ಟೇ ತುಂಬ ಅಂದರೆ ತುಂಬಾ ಪೇಯ್ನ್ ಬರುತ್ತೆ. ಸೊ ನನಗೆ ಮಾತ್ರೆ ನುಂಗಿದರೆ ಅಟ್ಲೀಸ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು 3 ಗಂಟೆಗೆ ಮಾತ್ರೆ ತೊಗೊಂಡ್ಬಿಡೋಣ ಅಂತ. ನನ್ನ ಕೈಲಿ ಆಗಲೇ ಇಲ್ವಲ್ಲ, ಅದಕ್ಕೋಸ್ಕರ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು ಸ್ವಲ್ಪ ಬಿಸ್ಕೆಟ್ನ ತಿಂದ್ಬಿಟ್ಟು ಮಾತ್ರೆ ತೊಗೊಂಡೆ. ಏಕೆಂದರೆ ಖಾಲಿ ಹೊಟ್ಟೆನಲ್ಲಿ ಮಾತ್ರೆ ತೊಗೊಂಡ್ಬಿಟ್ರೆ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೋಸ್ಕರನೇ ನೋಡ್ಬೋದು ನನ್ನ ಮುಖ ಎಷ್ಟು ದಪ್ಪ ಊದಿದೆ ಅಂತ. ನಿಜ ಹೇಳ್ತೀನಿ, ಯಾವ ನೋವು ತಡೆಯೋಕ್ಕಾಗಲ್ಲ. ಆ ರೀತಿ ನೋವುಗಳನ್ನ ನಾನು ತಡ್ಕೊಂಬಿಟ್ಟಿದ್ದೀನಿ. ನನಗೆ ದೇವರು ಯಾಕೆ ಇಷ್ಟೊಂದು ನನ್ನ ಮೇಲೆ ಕೋಪ ಆಗಿಬಿಟ್ಟಿದೆನೋ ಏನೋ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ರಿಯಲಿ ಹೇಳ್ಬೇಕಂದ್ರೆ 2024ಇಂದ ಇವಾಗ ಸ್ಟಿಲ್ ಇವತ್ತಿನವರೆಗೂ ನಾನು ಅಷ್ಟೇ ನೋವನ್ನು ತಿಂದುಬಿಟ್ಟಿದ್ದೀನಿ. ಒಂದಾದ್ಮೇಲೊಂದು ಈ ದೇವರು ಕಷ್ಟಗಳನ್ನ ಕೊಟ್ಟವ್ರಿಗೆ ಕೊಡ್ತಾ ಇರ್ತಾನೆ ಅಂತ ಅನಿಸ್ಬಿಡುತ್ತೆ. ಕೆಲವರು ತುಂಬಾ ಚೆನ್ನಾಗಿದ್ದಾರೆ, ಅವ್ರಿಗೆಲ್ಲ ಯಾಕೆ ಕೊಟ್ಟಿಲ್ಲ ಕಷ್ಟ ಅಂತ ನನಗನ್ಸುತ್ತೆ. ಏಕೆಂದರೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ ದೇವರ ಮೇಲೇ. ಕೆಲವೊಂದು ಸಲ ಏನು ದೇವ್ರ ಪೂಜೆನೂ ಮಾಡಬಾರ್ದು, ಏನೂ ಮಾಡಬಾರ್ದು ಅಂತ ಅನಿಸ್ಬಿಡುತ್ತೆ. ಆದರೂ ನಮ್ಮ ಮನಸ್ಸು ತಡೆಯಲ್ಲ. ಏನೂ ಮಾಡೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ಎಲ್ಲವನ್ನು ತಡ್ಕೊಬೇಕಲ್ವ ಅಂತ ಹೇಳ್ಬಿಟ್ಟು ಇವತ್ತಿನ ಶುಕ್ರವಾರ ಆಗಿತ್ತು. ಅದಕ್ಕೋಸ್ಕರ ಪೂಜೆ ಎಲ್ಲನೂ ಮುಗಿಸ್ಬಿಟ್ಟೆ. ಬೇಗ ಎದ್ದಿದ್ನಲ್ವ, ನಮ್ಮ ಮನೆಯವರಿಗೆ ತಿಂಡಿ ಎಲ್ಲ ಮಾಡಿ ಬಾಕ್ಸಿಗೆ ಹಾಕಿ ಅವರನ್ನು ಕಳಿಸಿ ಮತ್ತು ನಾನು ಪಾಪುಗೆ ಇಲ್ಲಿ ಬಿಸಿನೀರನ್ನು ತುಂಬಿಸ್ತಾಯಿದ್ದೀನಿ. ಯಾಕೆಂದರೆ ಹಾಸ್ಪಿಟಲ್ಗೆ ಹೋಗ್ಬಿಡೋಣ ಅಂತ. ಪಾಪು ಎಲ್ಲಿ ಬಿಟ್ಟು ಹೋಗೋದು ಅಂತ ಅಂದ್ಕೊಂಡ್ರೆ, ನಾನು ಯಾವಾಗಲೂ ಅಷ್ಟೇ ಈ ರೀತಿ ಹುಷಾರಿಲ್ಲ ಅಂದಾಗ ನಮ್ಮ ಆಂಟಿ ಮನೆಯಲ್ಲಿ ಬಿಟ್ಟು ಹೋಗ್ತೀನಿ. ಅವ್ರು ನೋಡ್ಕೊಳ್ತಾರೆ ಚೆನ್ನಾಗಿ. ಅದಾದಮೇಲೆ ಅಲ್ಲಿಂದ ಬಂದು ನಾನು ಮತ್ತೆ ಕರ್ಕೊಂಡು ನಮ್ಮ ಮನೆಗೆ ಬಂದುಬಿಡ್ತೀನಿ. ಅದಕ್ಕೋಸ್ಕರನೇ ಅಲ್ಲಿ ನೀರು ಅಡ್ಜಸ್ಟ್ ಆಗಲ್ಲ ಅಲ್ವಾ, ಸ್ವಲ್ಪ ಶೀತ ಏನಾದರೂ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ನಾನೇ ನಮ್ಮ ಮನೆಯಿಂದ ನೀರನ್ನೆಲ್ಲ ತೊಗೊಂಡು ಹೋಗ್ತೀನಿ. ಅಲ್ಲಿ ಹುಡುಗರಿದ್ದಾರೆ, ಅಲ್ಲಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಆಟ ಆಡಿಕೊಂಡು ಇರ್ತಾಳೆ. ಅದಾದಮೇಲೆ ಫ್ರೆಂಡ್ಸ್, ಯಾರೂ ಅಷ್ಟೇ ಒಂದು ಹೇಳ್ಬೇಕು ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾಗಲೇ ನಾವು ನೀಟಾಗಿ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡ್ರೆ ಈ ರೀತಿ ಕಷ್ಟಗಳನ್ನು ಪಡುವಂಥದ್ದು ಬರೋದೇ ಇಲ್ಲ. ನಾನು ಆಲ್ರೆಡಿ ಒಂದು ಟೀತ್ ರಿಮೂವ್ ಮಾಡಿರೋ ವ್ಲಾಗನ್ನು ಸಹ ನಾನು ಮಾಡಿದ್ದೀನಿ. ಏನಪ್ಪ ಪ್ರಾಬ್ಲಮ್ ಅಂತಂದರೆ, ಈ ರೀತಿ ಹಲ್ಲು ನೋವು ಮುಂಚೆ ಚಿಕ್ಕದಾಗಿರುತ್ತೆ, ಅದಾದಮೇಲೆ ಅದು ನಿಜವಾಗ್ಲೂ ನರಗಳು ತುಂಬ ಡ್ಯಾಮೇಜ್ ಆಗಿ ಹೋಗ್ಬಿಡ್ತವೆ. ನನಗೆ ಅಲ್ಲಿಂದ ಕಿವಿ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಕಿವಿ ನೋವು ಅಷ್ಟಾಗೇನು ಬರಲ್ಲ, ಯಾವಾಗಲಾದರೂ ಒಂದೊಂದು ಸಲ ಬರುತ್ತೆ. ಬಟ್ ನನಗೆ ಆ ಕಿವಿನಲ್ಲಿ ರಿಂಗಿಂಗ್ ಸೌಂಡ್ ಬರುತ್ತಲ್ಲ, ಶತ್ರುಗೂ ಬೇಡ ಈ ರೀತಿ ಕಷ್ಟಗಳು, ಈ ರೀತಿ ನೋವುಗಳು ಅನ್ನಿಸ್ಬಿಡುತ್ತೆ. ಎಷ್ಟು ನಿದ್ದೆ ಮಾಡೋದಕ್ಕೆ ನಿದ್ದೆನೇ ಬರಲ್ಲ, ಅಷ್ಟು ವಿಚಿತ್ರ ಸೌಂಡ್ ಬರುತ್ತೆ ಕಿವಿನಲ್ಲಿ. ಅಪ್ಪ, ತಡ್ಕೊಳ್ಳೋರಿಗೆ, ಅದು ಅನುಭವಿಸೋರಿಗೆ ಗೊತ್ತು ಆ ನೋವು ಕಷ್ಟ ಏನು ಅನ್ನೋದು. ಅದಕ್ಕೆ ಹೇಳ್ತೇವೆ, ಶತ್ರುಗಳಿಗೂ ಕೊಡಬೇಡ ಕಣಪ್ಪ ದೇವರೇ ಈ ರೀತಿ ಕಷ್ಟನ ಅಂತ. ನಾನು ಕಿವಿ ಡಾಕ್ಟ್ರಿಗೂ ತೋರಿಸ್ದೆ, ಹಲ್ಲು ಡಾಕ್ಟ್ರಿಗೂ ತೋರಿಸಿದ್ರೆ ಅಲ್ಲಿನ ಡಾಕ್ಟ್ರು ಹೇಳ್ತಾರೆ ಕಿವಿಗೂ ಹಲ್ಗೂ ಏನೋ ಸಂಬಂಧ ಇಲ್ಲ ಅಂತ. ಕಿವಿ ಡಾಕ್ಟ್ರಿಗೂ ಹೋಗಿ ತೋರಿಸಿದ್ರೆ ಸ್ಕ್ಯಾನಿಂಗ್ ಎಲ್ಲ ನಾನು ಆಲ್ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ಅವ್ರು ಹೇಳ್ತಾರೆ ನಿಮ್ಮದು ಕಿವಿ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಅಂತ. ಮತ್ತು ಇನ್ನೇಂತಕ್ಕೆ ಬರುತ್ತೆ ಈ ರೀತಿ ನೋವುಗಳು, ಈ ರೀತಿ ಕಷ್ಟ? ನಂಗೆ ನಿಜನೇ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ನಾನೇ ಸರಿ ಇಲ್ವಾ, ನನ್ನ ಟೈಮೇ ಸರಿ ಇಲ್ವಾ ಅಂತ ಅನ್ನಿಸ್ಬಿಟ್ಟಿದೆ. ನಿಜವಾಗ್ಲೂ ನನ್ನ ಟೈಮ್ ಮಾತ್ರ ಖರಾಬಾಗಿದೆ. ಏನಂದರೆ ಎಲ್ಲ ಸರಿ ಹೋಯ್ತಪ್ಪ, ಇನ್ಮೇಲಾದರೂ ಖುಷಿಯಾಗಿರೋಣ, ಆರಾಮಾಗಿರೋಣ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಹಿಂದಿಂದ ಏನಾದರೂ ಒಂದೊಂದು ಪ್ರಾಬ್ಲಮ್ಮು ಸಿದ್ಧವಾಗಿರುತ್ತೆ. ಮುಗೀತು, ಈ ಪ್ರಾಬ್ಲಮ್ ಮುಗೀತು ಅನ್ನೋ ಅಷ್ಟರಲ್ಲಿ ಆಲ್ರೆಡಿ ಮುಗಿದು 1 ಗಂಟೆನೂ ಆಗಿರಲ್ಲ ಬಿಡಿ, ಹಿಂದೆಯಿಂದ ಇನ್ನೊಂದು ಪ್ರಾಬ್ಲಮ್ ಶುರುವಾಗ್ಬಿಟ್ಟಿರುತ್ತೆ. ಎಷ್ಟು ಪ್ರಾಬ್ಲಮ್ ಅಂತ ನಾನು
ನೋಡ್ಕೊಂಬರಲಿ ಅಲ್ವಾ. ನಾನು ಆಲ್ರೆಡಿ 2000 ಹೇಳಿದ್ನಲ್ಲ 2024ಇಂದ 26 ಒಳಗಡೆ ಆಲ್ರೆಡಿ ಒಂದು ಆಪ್ರೇಷನ್ ಕೂಡ ಆಯಿತು. ಅದಾದಮೇಲೆ ಒಂದೆರಡು ಅಲ್ಲೂ ಟೀತ್ ರಿಮೂವ್ ಕೂಡ ಮಾಡಿಸಿದ್ದೀನಿ, 2 ರೂಟ್ ಕೆನಾಲ್ ಮಾಡಿಸ್ಕೊಂಡಿದ್ದೀನಿ. ನಂತರ ಕಿವಿ ಪ್ರಾಬ್ಲಮ್ಮು, ಈಗ ಆಲ್ರೆಡಿ ಕತ್ತು ಕೂಡ ಪ್ರಾಬ್ಲಮ್ ಶುರುವಾಗಿದೆ. ಏನು ಮಾಡೋದು ಅನ್ನೋದು ನಂಗೆ ಗೊತ್ತಾಗ್ತಾನೇ ಇಲ್ಲ. ಯಾರಾದರೂ ಏನಾದ್ರು ಮಾಡಿಸ್ಬಿಟ್ಟಿದ್ದಾರಾ ಅಂತಲೂ ನನಗೆ ಒಂದೊಂದು ಸಲ ಅನುಮಾನ ಬಂದುಬಿಡುತ್ತೆ. ಅದಕ್ಕೆ ಎಲ್ಲಾದರೂ ಹೋಗಿ ಏನಾದರೂ ಶಾಸ್ತ್ರನೂ ಸಹ ಕೇಳೋಣ ಅಂತ ನಾನು ನಮ್ಮ ಮನೆಯವರಿಗೆ ತುಂಬಾ ಅಂದರೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದೀನಿ. ಈ ರೀತಿ ಆದರೆ ಕೆಲವರು ಹಂಗೇನೆ ಅಂದ್ಕೊಳ್ಳೋದಲ್ಲ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ನನಗೆ ಫಸ್ಟು ಶಾಸ್ತ್ರ ಕೇಳ್ಕೊಂಬಂದ್ಬಿಡೋಣ ಅಂತ ಅನಿಸ್ಬಿಡುತ್ತಲ್ವ. ಹಾಗೆ ದೇವರ ದಯದಿಂದ ಹೇಗಾದರೂ ಮಾಡಿ ಹುಷಾರಾದರೆ ಸಾಕಪ್ಪ. ಎಲ್ಲ ಏನೋ ಎಲ್ಲ ಕಷ್ಟಗಳನ್ನು ಪ್ರಾಬ್ಲಮ್ಗಳನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಪ್ಪ. ಒಳ್ಳೆ ಜೀವನ ಕೊಟ್ಟಿದ್ದೀಯಾ, ಆ ಜೀವನ ಅನುಭವ್ಸೋಕ್ಕಾದ್ರೂ ಬಿಡು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ನಿಜವಾಗ್ಲೂ ಅಷ್ಟೇ, ನನ್ನ ಲೈಫಲ್ಲಿ ನಾನು ಮುಂಚೆ ಮದುವೆಗಿಂತ ಮುಂಚೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ನಾನು ದುಡಿತಿದ್ದೆ, ಚೆನ್ನಾಗಿದ್ದೆ. ಆವಾಗ ಒಂದು ಜ್ವರ ಬಂದರೆ ಜ್ವರ ತಾನೇ ಹೋಗ್ಲಿ ಬಿಟ್ಟಾಕು, ಹೋಗ್ತೀನಿ ಬಿಡು ಅಂತ ನಾನು ಆಸ್ಪತ್ರೆಗೂ ತೋರಿಸ್ತಿರ್ಲಿಲ್ಲ, ಏನಕ್ಕೂ ತೋರಿಸ್ತಿಲ್ಲ, ಅಷ್ಟು ಲೇಸಿಯಾಗಿದ್ದೆ. ಬಟ್ ಆದರೆ ಇವಾಗ ಒಂದು ಜ್ವರನೂ ಸಹ ನನಗೊಂಥರ ದೊಡ್ಡ ತಲೆನೋವಾಗಿ ಹೋಗ್ಬಿಡುತ್ತೆ. ನನಗೆ ಅಂತ ಅಲ್ಲ, ಮಕ್ಕಳಿರೋ ಯಾವುದೇ ತಾಯಂದಿರು ಕೂಡ ಅಷ್ಟೇ, ಅವರಿಗೋಸ್ಕರ ಅವ್ರು ಯಾವತ್ತೂ ಕೇರ್ ಮಾಡ್ಕೊಳ್ಳಲ್ಲ. ನನಗೇನಾದರೂ ಆದರೆ ನನ್ನ ಮಗುನ ಯಾರು ನೋಡ್ಕೊಳ್ತಾರೆ ಅಂತ ಅವ್ರು ಫಸ್ಟ್ ಥಿಂಕ್ ಮಾಡೋದು ಅದನ್ನೇ. ನಾನು ಅದೇ ರೀತಿಯೇ ಥಿಂಕ್ ಮಾಡೋದು. ನನಗೆ ಒಂದು ಚಿಕ್ಕ ನೋವಾದ್ರೂ ಅಷ್ಟೇ ತುಂಬಾ ತಲೆ ಒಳಗಡೆ ಯೋಚನೆ ಹೋಗ್ಬಿಡುತ್ತೆ. ಏನು ಮಾಡೋದು ಹುಚ್ಚಿಯಾಗಿ ಹೋಗ್ತೀನಿ. ಅಷ್ಟರ ಮಟ್ಟಿಗೆ ನಾನು ತಲೆ ಕೆಡಿಸ್ಕೊಂಡ್ಬಿಡ್ತೀನಿ. ತುಂಬ ಜನ ಬೈದಿದ್ದಾರೆ ನನಗೆ, ಯಾಕೆ ಟೆನ್ಷನ್ ತಗೊಳ್ತೀಯ, ತಲೆಗೆ ಹಚ್ಕೊಂಡ್ಬಿಡ್ತೀಯ, ಅದನ್ನೇ ಯೋಚನೆ ಮಾಡಿ ಈ ರೀತಿ ಮೆಂಟ್ಲು ಥರ ಆಡ್ತೀಯ ಅಂತ ಎಲ್ಲ ಬೈದಿದ್ದಾರೆ. ಸೊ ಫಸ್ಟು ಅದನ್ನೆಲ್ಲ ಬಿಟ್ಬಿಡಬೇಕು. ಅದಕ್ಕೋಸ್ಕರ ಏನು ಮುಂದೆ ಅದನ್ನೆಲ್ಲ ಬಿಟ್ಟು ಹೊಸ ಜೀವನನ ಹೊಸ ರೀತಿ ತೊಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡಿ ಮತ್ತೆ ಯೂಟ್ಯೂಬ್ ಕಡೆಗೆ ಬಂದಿದ್ದೀನಿ. ಸೊ ನಮ್ಮ ಚಾನಲ್ ಏನಾದರೂ ಇಷ್ಟ ಆಯಿತು, ನಮ್ಮ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ. ಓಕೆನಾ? ಪ್ಲೀಸ್ ಸಹಾಯ ಮಾಡಿ. ನೀವು ಯಾರಾದ್ರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ತಾಯಿದ್ರೆ ನಿಮ್ಮ ಚಾನಲ್ಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತಲೇ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನನ್ನ ಡೈಲಿ ರೂಟೀನ್, ನಾನು ಹುಷಾರಿಲ್ಲದೆ ಇದ್ದಾಗ ಯಾವ ರೀತಿ ಇರುತ್ತೆ ಅನ್ನೋದ್ರ ಜೊತೆಗೆ ನನ್ನ ಕಷ್ಟಗಳನ್ನು ಹೇಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು.